ತೆನಾಲಿ ರಾಮ ಮತ್ತು ಜಡ ಪಂಡಿತನು. ಒಮ್ಮೆ ಒಂದು ಪಂಡಿತನು ವಿಜಯನಗರಕ್ಕೆ ಬಂದು ರಾಜನ ಬಳಿ ಹೇಳಿದನು, ನಾನು ಅನೇಕ ಭಾಷೆಗಳಲ್ಲಿ ಪರಿಣಿತಿ ಹೊಂದಿದ್ದೇನೆ, ನನಗೆ ಸಮಾನರಿಲ್ಲ. ಯಾರಾದರೂ ನನ್ನೊಂದಿಗೆ ತರ್ಕ ಮಾಡಿ ಗೆಲ್ಲಬಹುದು ಎಂದಾದರೆ ಅವರು ನಿಜವಾಗಿಯೂ ಮಹಾನ್ ಪಂಡಿತರಾಗಿರಬೇಕು. ರಾಜನ ಪಂಡಿತನಿಗೆ ಬಹುಮಾನ ನೀಡಲು ಸಿದ್ಧನಾದ. ಆದರೆ ತೆನಾಲಿ ರಾಮನು ಮುಂದೆ ಬಂದು ನಾನು ಅವನಿಗೆ ಉತ್ತರಿಸುತ್ತೇನೆ ಎಂದನು. ರಾಮನು ಒಂದು ಮೌನ ತರ್ಕವನ್ನು ಆಯ್ಕೆ ಮಾಡಿದ. ಪಂಡಿತನು ಮೊದಲಿಗೆ ತನ್ನ ಬೆರಳಿಂದ ಒಂದು ಉಗುರಿನಂತೆ ತೋರಿಸಿದ. ರಾಮನು ತಕ್ಷಣವೇ 2 ಬೆರಳುಗಳನ್ನು ತೋರಿಸಿದ. ಪಂಡಿತನು ತೀವ್ರವಾಗಿ ನೋಟ ಹಾಕಿ 3 ಬೆರಳುಗಳನ್ನು ತೋರಿದ. ತಕ್ಷಣ ರಾಮನು ಕೈ ಮುಷ್ಟಿಯನ್ನು ತೋರಿದ. ಈ ಎಲ್ಲ ಶಬ್ದರಹಿತ ಸಂಭಾಷಣೆಯ ನಂತರ ಪಂಡಿತನು ಸೋತಂತೆ ತಲೆಬಾಗಿದ. ಇದಕ್ಕೆ ಕಾರಣವೇನೆಂದರೆ ಪಂಡಿತನು ಇದು ಶಾಸ್ತ್ರದ ಚರ್ಚೆ ಎಂದು ಭಾವಿಸಿದ್ದ. ಆದರೆ ರಾಮನು ಬುದ್ಧಿವಂತಿಕೆಯ ತಂತ್ರದಿಂದ ಅವನನ್ನು ಸೋಲಿಸಿದ. ರಾಜನು ಸಂತೋಷಪಟ್ಟು ರಾಮನಿಗೆ ಬಹುಮಾನ ನೀಡಿದ. ಇನ್ನೊಂದು ಕತೆ, ತೆನಾಲಿ ರಾಮನ ಜಾಣತನ. ತೆನಾಲಿ ರಾಮನ ಇನ್ನೊಂದು ಪ್ರಸಿದ್ಧ ಕಥೆ ಎಂದರೆ ಕಳ್ಳನನ್ನು ಹಿಡಿದ ರಾಮ. ಒಂದು ರಾತ್ರಿ ರಾಜನ ಭಂಡಾರದಲ್ಲಿ ಚಿನ್ನ ಕಳ್ಳತನವಾಗುತ್ತದೆ. ರಾಜನು ಕಳ್ಳನನ್ನು ಹಿಡಿಯಲು ಮುಂದಾಗುತ್ತಾನೆ. ಆದರೆ ಸಾಕ್ಷಿ ಇಲ್ಲದ ಕಾರಣದಿಂದ ಅವನು ತೊಂದರೆಯಲ್ಲಿದ್ದ. ರಾಮನು ಒಂದು ತಂತ್ರ ಬಳಸುತ್ತಾನೆ. ಅವನು ಎಲ್ಲ ಸಿಬ್ಬಂದಿಗಳನ್ನು ಒಂದು ಕೊಠಡಿಯಲ್ಲಿ ಕೂರಿಸಿ, ಚಮತ್ಕಾರದ ದಂಡಿ ನಿಮ್ಮ ಮೇಲೆ ಒಮ್ಮೆ ತೊಟ್ಟರೆ ಅದು ಕಳ್ಳನಿಗೆ ಗೊತ್ತಾಗುತ್ತದೆ ಎನ್ನುತ್ತಾನೆ. ಆದರೆ ಲಾಕಡೋಡು ಸರಳ ಮರದ ದಂಡಿಯಾಗಿರುತ್ತಿತ್ತು. ಅವನ ತಂತ್ರ ಏನೆಂದರೆ, ರಾಮನು ಎಲ್ಲ ಸೈನಿಕರಿಗೆ ತಾವು ನಿರ್ದೋಷಿಗಳೆಂದು ಭಾವಿಸುತ್ತಿದ್ದರೆ ಲಾಕ್ಡೌನ್ಗೆ ತಾವು ಏನು ಮಾಡಿಲ್ಲ ಎಂಬುದನ್ನು ತೋರಿಸಲು ಅದು ತೊಟ್ಟರೆ ಹೆಚ್ಚು ಕಪ್ಪಾಗುವುದು ಎಂದಿದ್ದ. ಆದರೆ ನಿಜವಾದ ಕಳ್ಳನು ಭಯದಿಂದ ಲಾಕ್ಡೌನ್ಗೆ ಕೈ ಹಾಕಲೇ ಇಲ್ಲ. ನಂತರ ರಾಮನು ಎಲ್ಲರ ಕೈಗಳನ್ನು ಪರಿಶೀಲಿಸಿದಾಗ ಕಳ್ಳನ ಕೈ ಮಾತ್ರ ಸ್ವಚ್ಛವಾಗಿತ್ತು. ಹೀಗಾಗಿ ರಾಮನು ಆತನನ್ನು ಪತ್ತೆ ಹಚ್ಚಿದ. ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.